$2,018 ಫೂಟ್ ಮಾಡ್ಯಾರ. ಈ ಮೇಡಮ್ ಅವ್ರಿಗೆ ಸಂಪುಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಂಪುಟದಾಗ ಅವಕಾಶ ಹೇಳ್ರಿ. ಬಿಟ್ಟಲ್ಲ ಅವ್ರು ಹೇಳ್ರಿ ಪಟ್ ಪಟ್. ಇವತ್ತಿನ ದಿನ ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನಂದ್ರೆ, ಕರ್ನಾಟಕ ಗಣ ಸರ್ಕಾರದಲ್ಲಿ ಮಾಜಿ ಸಚಿವರಾಗಿ ತೀರ್ಥ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಉಮಾಶ್ರೀ ಅಮ್ಮ ಅವರಿಗೆ ಇವತ್ತಿನ ದಿವಸ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮೆಲ್ಲ ಒಕ್ಕೂಟದ ಅಭಿಪ್ರಾಯ ಆಗಿದೆ. ಅವರು ಈಗಾಗಲೇ 5 ವರ್ಷ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಿದಂಥ ಕೆಲಸ 2 ಇಲಾಖೆಗಳನ್ನು ಕೊಟ್ಟಿದ್ರು, ಮೂರು ಇಲಾಖೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 2 ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಅವರು 2 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದೇ ತರ ಈ ತರನೂ ಕೂಡ ಅವರಿಗೆ ಕೊಟ್ಟರೆ ಅಚ್ಚುಕಟ್ಟಾಗಿ ಯಾವುದೇ ತರಹದ ಕಪ್ಪು ಚುಕ್ಕೆ ಇಲ್ಲಾರದೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಎಂಬುದಾಗಿ ನಮ್ಮೆಲ್ಲರ ಆತ್ಮವಿಶ್ವಾಸ ಇದೆ. ಅವರಿಗೆ ಈ ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಮಹಿಳೆಯರ ಈಗಾಗಲೇ ಯಾರಿಗೂ ಕೊಟ್ಟಿಲ್ಲ. ಈಗ ನೆಕ್ಸ್ಟ್ ಬರುವಂತ ಸಚಿವ ಸ್ಥಾನದಲ್ಲಿ ಅವರಿಗೆ ಕಂಪಲ್ಸರಿ ಕೊಡ್ಲೇಬೇಕೆಂದು ನಮ್ಗೆ ಒತ್ತಾಯ ಐತಿ. ಮತ್ತು ಮಹಿಳೆಯರ ಕೋಟಾ ಐತಿ, ನೇಕಾರ ಕೋಟಾ ಐತಿ. ತೀರ್ಥ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ಅವರ ಅಭಿಮಾನಿಗಳು ಎಲ್ಲರ ಸೇರಿ ಒಕ್ಕೂಟದ ಇದು ನಮ್ದು ಒತ್ತಾಯ ಐತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಶ್ರೀಮತಿ ಉಮಾಶ್ರೀ ಅಮ್ಮನವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ಒಂದು ಬಡತನದೊಳಗೆ ಹುಟ್ಟಿ ಬಡತನದೊಳಗನೆ ಬೆಳೆದವರು ಒಂದು ಹಂತದವರೆಗೆ ಬರಬೇಕಾದ್ರೆ ರಸ್ತಾದ ಮೇಲೆ ಇಡ್ಲಿ ಮಾರಿದಂಥ ಮಹಿಳೆಯವರು. ಹೀಗಾಗಿ ಅವ್ರಿಗೆ ಬಡತನ ಅಂದ್ರೆ ಏನು, ಬಡತನದ ನೋವು ಅಂದ್ರೆ ಏನು ಅನ್ನುವಂಥದ್ದು ಗುರುತಿದ್ದು ಬೆಳೆದಂಥವರು. ಅವರು ಈ ನೇಕಾರ ಸಮುದಾಯಕ್ಕೆ ಸಾಕಷ್ಟು ಕೆಲಸಗಳನ್ನ ಅವರ ಅಧಿಕಾರ ಇರಲಾರ್ದಾಗನ ಮಾಡಿದ್ರು. ಯಾವುದೋ ಅಧಿಕಾರ ಅವರಲ್ಲಿ ಇರಲಾರ್ದಾಗನ ಮಾಡಿದ್ರು. ಆಮೇಲೆ ಅವರು MLC ಆದ ಮೇಲೇನು ಸಾಕಷ್ಟು ಕೆಲಸ ಪವರ್ ಲೂಮದ ಕರೆಂಟದ್ದು ಕಡಿಮೆ ರೇಟ್ನೊಳಗೆ ಮಾಡುವಂಥದ್ದು, ಇಂಥ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಟಿಕೆಟ್ ಕೊಟ್ಟು ತೀರ್ಥ ಮತಕ್ಷೇತ್ರದೊಳಗೆ ಆರಿಸಿ ತರಿಸುವಂಥದ್ದು ಕೆಲಸ ಮಾಡಿದರು. ಆ 5 ವರ್ಷ ಶಾಸಕರಾಗಿ ಮಂತ್ರಿಯಾಗಿ ಮಾಡಿದಂಥ ಕೆಲಸಗಳು ಯಾವ ಮಂತ್ರಿಗಳು, ನಮ್ಮ ಭಾಗದ ಯಾವ ಮಂತ್ರಿಗಳೂ ಎಷ್ಟು ಕೆಲಸ ಮಾಡಿಲ್ಲ. ಅವರು ತಂದಂಥ ಅನುದಾನ ರಿಕಾರ್ಡ್ ಬ್ರೇಕ್. ಅವರು ತಂದಷ್ಟು ಅನುದಾನ ಇನ್ನುವರೆಗೆ ಯಾವ ಶಾಸಕರಿಂದಾಗಲಿ ಯಾವ ಸಚಿವರಿಂದನೂ ಆಗಿಲ್ಲ. ಅಷ್ಟು ಅನುದಾನ ತಂದರು, ಸಾಕಷ್ಟು ಕೆಲಸಗಳನ್ನ ಮಾಡಿದರು. 3 ಖಾತೆ ನಿಭಾಯಿಸಿದಂಥ ಅವ್ರಿಗೆ ಅನುಭವ ಐತಿ. ಮತ್ತು ಯಾವುದೇ ರೀತಿಯಿಂದ ಕಪ್ಪು ಚುಕ್ಕಿ ಇರಲಾರ್ದ ಅವರ ಪರ್ಸನಲ್ ಇದರೊಳಗೆ ಯಾವುದೋ ಹೆಸರು ಕೆಡಲಾರ್ದಂಗೆ ಮಾಡಿದಂಥ ದಿಟ್ಟ ಮಹಿಳೆ, ಧೀಮಂತ ಮಹಿಳೆ. ಮತ್ತು ನಾವೆಲ್ಲರೂ ಕರೆಯೋದು, ನನಗಿದು ಒಂದು 5-6 ತಿಂಗಳು ಅಷ್ಟೇ ದೊಡ್ಡವ್ರ ಅಕ್ಕ ಅನ್ಬೋದಿತ್ತು. ಆದರೆ ಅಕ್ಕ ಅನ್ನಂಗಿಲ್ಲ, ನಾವೆಲ್ಲರೂ ಅಮ್ಮ ಅಂತೀವಿ. ಯಾಕಂತಂದ್ರೆ ಅವರು ಮಾತೃ ಹೃದಯ, ಎಲ್ಲರೂ ತಾಯಿ ಸಮಾನ ಇದ್ದು ಎಲ್ಲರೂ ನೋಡ್ಕೊಳ್ಳುವಂಥದ್ದು, ಎಲ್ಲರನ್ನೂ ಮಕ್ಕಳಂತ ಹೇಳಿ ಬೆಳೆಸುವಂಥದ್ದು ಗುಣವನ್ನು ಹೊಂದಿದಂಥ ಈ ತಾಯಿಗೆ ಯಾವುದೋ ಪರಿಸ್ಥಿತಿ ಒಳಗೆ ನೇಕಾರ ಕೋಟ, ಮಹಿಳಾ ಕೋಟ ಅಷ್ಟೇ ಅನ್ಲಾರ್ದ ಕಲಾವಿದರು ಎಲ್ಲ ಇವನ್ನ ಹೊಂದಿರುವಂಥ ಅರ್ಹತೆ ಹೊಂದಿರುವಂಥ ಶ್ರೀಮತಿ ಉಮಾಶ್ರೀ ಅಮ್ಮನವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಡಲೇಬೇಕು. ಮತ್ತು ನಮ್ಮ ಭಾಗ ಅದರಲ್ಲಿಂದ ಅಭಿವೃದ್ಧಿ ಆಗ್ತೈತಿ ಅನ್ನುವಂಥ ವಿಶ್ವಾಸದಿಂದ ಮತ್ತೊಮ್ಮೆ ನಾನು ನಮ್ಮ ತೀರ್ಥ ಮತಕ್ಷೇತ್ರದ ಎಲ್ಲ ಬಾಂಧವರ ಪರವಾಗಿ ಒಕ್ಕೊರಲಿನಿಂದ ಇದನ್ನು ಹಕ್ಕೊತ್ತಾಯ ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ದಯವಿಟ್ಟು DKC ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಹಾಗೂ ಹೈಕಮಾಂಡ್ ಅವರು ಇದನ್ನು ಕನ್ಸಿಡರ್ ಮಾಡಿ ಯಾವುದೋ ಪರಿಸ್ಥಿತಿ ಒಳಗೆ ಉಮಾಶ್ರೀ ಅಮ್ಮನವ್ರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಂಡು ಮಾಡ್ತಿದ್ದಾರೆ.